ಅಕಸ್ಮಾತ್ ಇಂಜುರಿ ಆದ ಮಕ್ಕಳುಗಳಿಗೆ ಫ್ರೀ ಟ್ರೀಟ್ಮೆಂಟ್ ಅಂದರೆ ಕಣ್ಣಿನ ಪರೀಕ್ಷೆ ಚೆಕಪ್ ಮಾತ್ರ ಫ್ರೀ ಮಾಡಿಕೊಡ್ತೀವಿ. ಆ ಟ್ರೀಟ್ಮೆಂಟ್ ಏಬೇಕು ಮುಂದೆ ನಮ್ಮಲ್ಲಿ ತೊಗೋಬೋದು. ನಮ್ಮ ಎಲ್ಲ ಡಾಕ್ಟರ್ ವೈದ್ಯರು ಎಲ್ಲರೂ ಕೂಡ ಇರ್ತಾರೆ ನಮ್ಮಲ್ಲಿ. ಅವ್ರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಅವ್ರು ತೊಗೋಬೋದು. ನಮ್ಮ ವೈದ್ಯರು ಕೂಡ ಹೇಳ್ತಾರೆ ಯಾವ ಥರ ಆಗ್ಬೋದು, ಏನು ಇಂಜುರಿ ಆದರೆ ಯಾವ ಥರ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಜುರೀಸ್ ಇರುತ್ತೆ, ಅದರಲ್ಲಿ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ಅದನ್ನು ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ನಾನು ಸ್ವಲ್ಪ ಅದರಲ್ಲಿ ಏನಾಗುತ್ತೆ, ಫೈರ್ ಕ್ರ್ಯಾಕರ್ಸಿಂದ ಏನಾದರೂ ಬೆಂಕಿ ಕಣ್ಣಿಗೆ ಚಿಡಿದಿದ್ರೆ ಆವಾಗ ಅದು ಬರ್ಡ್ಸ್ ಆಗುತ್ತೆ. ಸೊ ಅದರಲ್ಲಿ ಐಲಿಡ್ ಇಂಜುರೀಸ್, ಕಾರ್ನಿಯಾ ಎಲ್ಲ ಇಂಜುರೀಸ್ ಆಗುತ್ತೆ. ಇನ್ನೊಂದು ಟೈಪ್ಸ್ ಏನಿರುತ್ತಂದರೆ ಅದರಲ್ಲಿ ಬ್ಲಡ್ ಟ್ರಾಮಾ ಅಂತೀವಿ, ಅಂದರೆ ಜಸ್ಟ್ ಅದ್ರದ್ದು ಆ ಥರ ಎಲ್ಲಕ್ಕೂ ಇಂಜುರೀಸ್ ಆಗುತ್ತೆ. ಇನ್ನೊಂದು ಥರ ಯಾವುದಂದರೆ ಪೆನಿಟ್ರೇಟಿಂಗ್ ಇಂಜುರೀಸ್ ಅಂತೀವಿ. ಅದರಲ್ಲಿ ಇದು ಫೈರ್ ಕ್ರ್ಯಾಕರ್ ವಸ್ತು ಆಗಲಿ ಏನಾದರೂ ಆಗಲಿ ಒಳಗಡೆ ಹೋಗಿ ಪೆನಿಟ್ರೇಟ್ ಅಂದರೆ ಒಳಗಡೆ ಎಂಟ್ರಿ ಆಗುತ್ತೆ ಕಣ್ಗುಡ್ಡೆ ಒಳಗಡೆ. ಸೊ ಅದಕ್ಕೆ ಪೆನಿಟ್ರೇಟಿಂಗ್ ಇಂಜುರೀಸ್ ಆಗುತ್ತೆ. ಲಾಸ್ಟಲ್ಲಿ ತುಂಬ ಸೀವಿಯರ್ ವರ್ಸ್ ಕೇಸ್ ಅಂದರೆ ಗ್ಲೋಬ್ ರಪ್ಚರ್ ಅಂತೀವಿ. ಅದರಲ್ಲಿ ಕಣ್ಗುಡ್ಡೆನೇ ಒಡೆದೋಗಿರುತ್ತೆ. ಸೊ ಅಷ್ಟೊಂದು ಸೀವಿಯರ್ ಕೇಸಸ್ಸು ಆಗುತ್ತೆ ಫೈರ್ ಕ್ರ್ಯಾಕರ್ ಇಂಜುರೀಸ್ ಅಲ್ಲಿ. ಇನ್ನೊಂದು ಸಾಧಾರಣವಾಗಿ ನೋಟಿಸ್ ಮಾಡೋದು ಇಂಜುರೀಸ್ ಅಂದರೆ ಕೆಮಿಕಲ್ ಇಂಜುರೀಸ್, ಅಂದರೆ ಫೈರ್ ಕ್ರ್ಯಾಕರ್ಸಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ ಅದನ್ನು ಮುಟ್ಟಿ ಮಕ್ಕಳು ಕಣ್ಣಿಗೆ ಮುಟ್ಕೊಳ್ತಾರೆ. ಸೊ ಆವಾಗ ಕೆಮಿಕಲ್ ಕಂಜಂಕ್ಟಿವೈಟಿಸ್ ಅಂತ ಆಗುತ್ತೆ. ಸೊ ಇದು ಮೋಸ್ಟ್ ಕಾಮನ್. ಸೊ ಇಂಥ ಕೇಸಸ್ಸಲ್ಲಿ ನಾವು ಮನೇಲಿ ಏನು ಮಾಡ್ಬೋದು, ಇಮಿಡಿಯೇಟಾಗಿ ಹೋಮ್ ರೆಮಿಡೀಸ್ ನಾರ್ಮಲ್ ಆಗಿ ಏನು ಮಾಡ್ಕೊಡ್ದು ಆ್ಯಕ್ಚುಲಿ. ಬಟ್ ಇನ್ ಕೇಸ್ ಆಫ್ ಕೆಮಿಕಲ್ ಇಂಜುರೀಸ್ ಇಮಿಡಿಯೇಟ್ಲಿ ನೀವೇನು ಮಾಡ್ಬೋದು, ಫೇಸ್ ವಾಶ್ ಮಾಡ್ಬೋದು ಆ್ಯಂಡ್ ಇಮಿಡಿಯೇಟ್ ನಿಯರ್ ಬೈ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು. ಆ ಥರ ಪರಿಸ್ಥಿತಿ. ಇದರಲ್ಲಿ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಯಾವಾಗ ಅಂತಂದರೆ ಕೇರ್ಲೆಸ್ ಆಗಿ ಮಾಡೋದ್ರಿಂದ. ಓಕೆ, ಎಸ್ಪೆಷಲಿ ಅಂಡರ್ 15 ಅಂದರೆ ಇವಾಗೆಲ್ರಿಗೂ ಅಂಡರ್ ಸೂಪರ್ವಿಷನ್ನೇ ಹೊಡಿಬೇಕು ಅಂತ ಒಂದು ಮಕ್ಕಳಲ್ಲಿ ಒಂದು ತಂದೆ ತಾಯಿಗಳಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂಡರ್ ಸೂಪರ್ವಿಷನ್. ಏಕೆಂತಂದರೆ ಯಾವ ಪಟಾಕಿ ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಕೆಲವೆಲ್ಲ ಓಲ್ಡ್ ಐಟಮ್ಸ್ಗಳಿರ್ತದೆ, ಓಲ್ಡ್ ಐಟಮ್ಸ್ಗಳು ತಂದು ಹಾಕ್ತಾರೆ. ಆದರೆ ತುಂಬ ಕ್ಲೋಸ್ ಆಗಿ ಹೋಗಿ ಹೊಡೆಯೋದ್ರಿಂದ ಅದು ಇಮ್ಮಿಡಿಯೇಟಾಗಿ ಬ್ಲಾಸ್ಟ್ ಆಗುತ್ತೆ. ಸೊ ಆ ಥರ ಇಂಜುರಿಗಳು ಕಾಮನ್ ಆಗಿ ಆಗುವಂಥದ್ದು. ಜನರಲಿ ಕೆಲವು ಸೇಫ್ ಆಗಿರೋವಂಥದ್ದು ಇದ್ದಾವೆ. ಅದರಲ್ಲಿ ನೀವು ನೋಡ್ಬೋದು, ಕೆಲವು ಸಣ್ಣ ಮಕ್ಕಳು ಹೊಡೆಯುವಂಥದ್ದು, ಕೆಲವರು ಟೀನೇಜರ್ಸ್ ಹೊಡೆಯುವಂಥದ್ದು, ಕೆಲವರು ದೊಡ್ಡವರು ಹೊಡೆಯುವಂಥದ್ದು ಸಪ್ರೇಟಾಗಿ ಇರ್ತದೆ. ಬಟ್ ಅದನ್ನು ನಾವು ಎಲ್ರಿಗೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಮಕ್ಕಳಿಗೆ ಸೂಪರ್ವಿಷನಲ್ಲಿ ಮಾಡೋದಾದರೆ ಇದೆಲ್ಲ ಅನಾಹುತಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಕಾಮನ್ ಆಗಿ ನಾವು ಈಗ ನಮ್ಮ ಡಾಕ್ಟರ್ ಹೇಳ್ದಂಗೆ ನೋಡುವಂಥದ್ದು ಏನಂತಂದರೆ ಐ ಇಂಜುರಿನಲ್ಲಿ ಕಾರ್ನಿಯಾ ಡ್ಯಾಮೇಜ್ ಆಗೋದು ಕಾಮನ್ ಆಗಿ ಆಗುತ್ತೆ. ಓಕೆ, ಕಾರ್ನಿಯಾ ಡ್ಯಾಮೇಜ್ ಆಗಿದೆ, ಅದು ಸ್ವಲ್ಪ ಸೂಪರ್ಫಿಷಿಯಲ್ ಅಂದರೆ ಮೇಲೆ ಒಂದು ಸ್ವಲ್ಪ. Just like to add on a little bit about what services we provide in the hospital. So whenever the injury happens in the eye because of a firecracker, it can involve different parts of the eye. It can involve the cornea, the lens, the retina or the nerve, and sometimes it can cause increase in pressure in the eye. So I am very happy and delighted to tell you all that any kind of injury in the eye which happens because of the firecracker, we have specialty departments here which deal with that injury. So whether it is in cornea, lens, retina, outside surrounding the eye or even the nerve, all can be treated here. So that is why we have launched this event, and we thank you all for coming here for helping us out with that. So in this, any child below 15 years of age, we will be treating here for any injury that is related to firecracker injury. We have with us a physician as well as anesthesia doctor also, because very small children, they may need the treatment under anesthesia. So we take care of that as well. And as again, just repeating the same thing, that we are in a position to treat all kinds of injury because of any kind of trauma or firecracker injury. Thank you. For their entire life. So we really want to stop that cycle, and we really want to help in these problems. The Diwali festival is the festival of light and joy, and it should not cause a vision damaging, lifetime damage of vision to such young children.
So most importantly, we are here, the hospital is open and we are here to help specifically the children who end up coming with severe injuries. We have, like we mentioned, we have all facilities under one roof to treat such cases. Please, the message for all parents is that generally kids or small children, younger children are the ones who end up getting such severe injuries. Please make sure that the children are not playing firecrackers unsupervised. If you have 2-3 children and you feel that, like, there is a senior child, I would still request that parent is always present when children are celebrating together. And in any untoward event, please feel free to rush to your nearest eye hospital and get super specialty services. Please feel. Just for completion sake, I want to add one more thing. It is not connected to the eye, but ಈ ಪಟಾಕಿ ಹೊಡೆಯುವಾಗ ಹತ್ತಿರದಿಂದ ಹೊಡೆದ್ರೆ it causes a very big sound of high decibels. So it can cause even tympanic membrane damage and other things also. Though it is not our specialty, I am just giving a small suggestion or a small advice that ಸ್ವಲ್ಪ ಹತ್ತಿ or cotton something ಏನಾದ್ರು ಇಟ್ಕೊಂಡು ಹೈ ಡೆಸಿಬಲ್ಸ್ ಪಟಾಕಿ ಹೊಡೆಯುವಾಗ ಸ್ವಲ್ಪ ಜಾಗ್ರತೆ ತಗೋಬೇಕು ಅಂತ ಹೇಳಿ ಮೈ ಸಜೆಷನ್. ದ ಟಿಂಪ್ಯಾನಿಕ್ ಮೆಂಬ್ರೇನ್ ಡ್ಯಾಮೇಜ್ ಆಲ್ಸೋ ಕ್ಯಾನ್ ಬಿ ಪ್ರಿವೆಂಟೆಡ್.